ಆರಂಭದಿಂದ ನಾವು ನೋಡ್ತಾ ಇದ್ದೀವಿ. ಈ ಖರ್ಗೆ ಅವರು ದೊಡ್ಡ ಖರ್ಗೆ ಆಗಿರ್ಬೋದು, ಸಣ್ಣ ಖರ್ಗೆ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ನಿರಂತರವಾಗಿ RSS ವಿರುದ್ಧ ಹರಿಹಾಯ್ತಾರೆ. ಅದೇ ರೀತಿ ಪ್ರಿಯಾಂಕ್ ಖರ್ಗೆ ಕೂಡ ಸಮಯ ಸಂದರ್ಭ ಬಂದಂಥ ಸಂದರ್ಭದಲ್ಲಿ RSSನ ಅವರು ಟಾರ್ಗೆಟ್ ಮಾಡ್ತಾರೆ. RSS ಕಾರ್ಯಚಟುವಟಿಕೆ ನಿರ್ಬಂಧಿಸಲಿಕ್ಕೆ ಈಗ ಹೊಸ ಕಾಯ್ದೆ ತರಲಿಕ್ಕೆ ಹೊರಟಿರೋದಿದೆಯಲ್ಲ, ಇದು ಸಂಪುಟ ಸಭೆಯಲ್ಲಿ ವಿಧೇಯಕ ಮಂಡನೆಗೆ ಒಪ್ಪಿಗೆ ಸಿಕ್ಕಿದೆ. ನಿರಂತರವಾಗಿ RSS ಮೇಲೆ ದಾಳಿ ಮಾಡ್ತಾ ಇರ್ತಾರೆ ಪ್ರಿಯಾಂಕ್ ಖರ್ಗೆ. ಎಲ್ಲರೂ ಪರ್ಮಿಷನ್ ತಗೊಳ್ಳಲೇಬೇಕು, ಪಥಸಂಚಲನೆಗೆ ಪರ್ಮಿಷನ್ ತಗೊಳ್ಳಲೇಬೇಕು. ನೀವೇನಾದರೂ ಸಾರ್ವಜನಿಕ ಪ್ರದೇಶಗಳನ್ನು ಬಳಸ್ತೀರಾ, ಅಲ್ಲೂ ಕೂಡ ಪರ್ಮಿಷನ್ ತಗೊಂಡಿರಬೇಕು. ಯಾವ ಸಂಸ್ಥೆ ಪರವಾನಗಿ ಪಡೆದಿರುತ್ತೋ ಅಂಥ ಸಂಸ್ಥೆಗೆ ಮಾತ್ರ ನಾವು ಕೊಡ್ತೀವಿ. ಇದು RSS ನಿರ್ಬಂಧಿಸಲಿಕ್ಕೆ ಹೊಸ ಕಾಯ್ದೆ ತಂದಿರೋದು. ಹೊಸ ವಿಧೇಯಕವನ್ನು ಮಂಡಿಸುತ್ತೆ ರಾಜ್ಯ ಸರ್ಕಾರ. ಅದರ ಎಕ್ಸ್ಕ್ಲೂಸಿವ್ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಏನೇನಿರುತ್ತೆ ಆ ವಿಧೇಯಕದಲ್ಲಿ? ಇದು ನೋಡಿ, ಯಾರಾದರೂ ಸರ್ಕಾರಿ ಜಾಗ ಬಳಸಬೇಕು ಅಂತಂತಂದರೆ ಇನ್ನು ಮುಂದೆ ಪರ್ಮಿಷನ್ ಕಂಪಲ್ಸರಿ. ಪರ್ಮಿಷನ್ ಇಲ್ದೇ ಯಾವುದೇ ಸರ್ಕಾರಿ ಜಾಗವನ್ನು ಬಳಸಂಗಿಲ್ಲ. ಅದು ಸರ್ಕಾರಿ ಆವರಣ ಆಗಿರ್ಬೋದು, ಸಾರ್ವಜನಿಕರ ಆಸ್ತಿ ಆಗಿರ್ಬೋದು. ಇದಕ್ಕೆ ಸಂಬಂಧಪಟ್ಟಂಗೆ ಬಳಕೆಗೆ ಕಾನೂನನ್ನು ತರಲಾಗುತ್ತೆ. ಅಂದರೆ ಇಂಥ ಕಾರ್ಯಕ್ರಮಕ್ಕೆ ನೀವೇನಾದರೂ ಹೋಗ್ತೀರಿ ಅಂತಂದರೆ ನಿಮಗೆ ಅನುಮತಿ ಕಡ್ಡಾಯ, ಕಂಡೀಷನ್ಸ್ ಅಪ್ಲೈ, ಪರ್ಮಿಷನ್ ತಗೋಬೇಕು. ಅಲ್ಲಿ ತರಬೇತಿನೂ ಕೊಡೋಂಗಿಲ್ಲ, ಯಾವುದೇ ಚಟುವಟಿಕೆಗಳನ್ನು ಕೂಡ ನಡೆಸಂಗಿಲ್ಲ. ಈ ಶಾಖೆಗಳನ್ನು ನಡೆಸ್ತಾರಲ್ಲ ಸಂಘದವರು, ಈ ಬಹುತೇಕ ಈ ಶಾಲಾ ಕಾಲೇಜುಗಳ ಮೈದಾನಗಳನ್ನು, ಸಾರ್ವಜನಿಕ ಮೈದಾನಗಳನ್ನೇ ಬಳಸೋದು. ಆದರೆ ಈಗ ನೀವೇನಾದರೂ ಹಂಗೆ ಬಳಸ್ತೀರಿ ಅಂತಂದರೆ ನಿಮಗೆ ಲಿಖಿತ ಅನುಮತಿ ಬೇಕು. ಈ ಹೆಸರಿಗೆ ಮಾತ್ರ ಇದು ಖಾಸಗಿ ವ್ಯಕ್ತಿ, ಸಂಘಟನೆ, ಸಂಘ ಸಂಸ್ಥೆ ಎಲ್ಲವಕ್ಕೂ ಕೂಡ ನಿಯಮ ಅನ್ವಯ ಅಂತ. ಈಗ ಹೇಳಲಿಕ್ಕೆ ಅದು ಸುಲಭ. ನೋಡಿ, ನಾವು ಬರೀ ಇವ್ರನ್ನ ಮಾತ್ರ ಟಾರ್ಗೆಟ್ ಮಾಡ್ತಾ ಇಲ್ವಲ್ಲ, ಯಾರೇ ಬಳಸ್ಬೋದು. ಒಬ್ಬ ವ್ಯಕ್ತಿ ಬಳಸ್ತಾನೆ ಅಂದರೂ ಕೂಡ ಪರ್ಮಿಷನ್ ತಗೋಬೇಕು, ಒಂದು ಸಂಘಟನೆ ಬಳಸುತ್ತೆ ಅಂದರೂ ಕೂಡ ಪರ್ಮಿಷನ್ ತಗೋಬೇಕು, ಸಂಘ ಸಂಸ್ಥೆಗಳೂ ಕೂಡ ಪರ್ಮಿಷನ್ ತಗೋಬೇಕು. ಇದು ಆದರೆ ತುಂಬ ಸ್ಪಷ್ಟವಾಗಿ ಗೊತ್ತಿದೆ ಇವರ ಉದ್ದೇಶ. RSS ಸರ್ಕಾರಿ ಜಾಗದಲ್ಲಿ ನೀವೇನಾದರೂ ಕಾರ್ಯಕ್ರಮ ಮಾಡ್ತೀರಿ ಅಂತಂದರೆ DC ಅವರಿಂದ ಅನುಮತಿ ಇರಬೇಕು, SP ಅನುಮತಿ ಕೊಡಬೇಕು. ಇತರ ಅಧಿಕಾರಿಗಳಿಗೂ ಕೂಡ ಅಧಿಕಾರ ನೀಡಲಿಕ್ಕೆ ಅವಕಾಶ ಇದೆ. ಒಂದು ಪಕ್ಷ DC ಇರಲಿಲ್ಲ ಅಂತಂದರೆ, SP ಇರಲಿಲ್ಲ ಅಂತಂದರೆ ಬೇರೆ ಯಾರು ಕೊಡಬೇಕು ಅನ್ನೋದ್ರ ಬಗ್ಗೆ. ಆದರೆ ಅನುಮತಿ ಕಂಪಲ್ಸರಿ. ಅನುಮತಿ ಇಲ್ದೇ ಯಾವುದೇ ಆಸ್ತಿ ಬಳಸಂಗಿಲ್ಲ. ಹಾಗೇನಾದರೂ ಮಾಡಿದ್ರೆ ಕಾನೂನು ಕ್ರಮ ಜರುಗಿಸ್ತೀವಿ. ಬರೀ ಇಷ್ಟು ಮಾತ್ರ ಅಲ್ಲ, ಕೆಲವೊಂದು ಕಂಡೀಷನ್ಸ್ ಇದೆ. 10 ಜನಕ್ಕಿಂತ ಹೆಚ್ಚು ಜನ ಸೇರಂಗಿಲ್ಲ, ಮೆರವಣಿಗೆ ಮಾಡಂಗಿಲ್ಲ. ಮಾಡಬೇಕು ಅಂತಂದರೆ ನೀವು ಅನುಮತಿ ತಗೋಬೇಕು. ನೀವೇನಾದರೂ 10 ಮಂದಿಗಿಂತ ಜಾಸ್ತಿ ಜನ ಇದ್ರಿ ಅಂತಂತಂದರೆ ಅದನ್ನೂ ಕೂಡ ಮೆರವಣಿಗೆ ಅಂತ ನಾವು ಪರಿಗಣಿಸ್ತೀವಿ. ಆದರೆ ಇದು ಮದುವೆ ಮತ್ತು ಅಂತ್ಯಕ್ರಿಯೆ, ಇದಕ್ಕೆ ಅನ್ವಯ ಆಗಲ್ಲ. ರಾಜಕೀಯ ಪಕ್ಷಗಳ ಮೆರವಣಿಗೆಗಳು ಕೂಡ ಕಾಯ್ದೆ ವ್ಯಾಪ್ತಿಗೆ ಬರ್ತವೆ. ಅಂದರೆ ನೋಡಿ, ನಾವು ಬರೀ RSS ಮಾತ್ರ ನಾವು ನೋಡ್ತಾ ಇಲ್ಲ, ನಾವು ನಮ್ಮೇಲೂ ನಾವು ಹೇರಿಕೆ ಮಾಡ್ಕೋತಾ ಇದ್ದೀವಿ. ಕಾಯ್ದೆ ನಮಗೂ ಅನ್ವಯ ಆಗುತ್ತೆ, ಎಲ್ಲ ಪಕ್ಷಗಳಿಗೂ ಅನ್ವಯ ಆಗುತ್ತೆ, ಎಲ್ಲ ಧಾರ್ಮಿಕ ಗುಂಪುಗಳ ಮೇಲೂ ಕೂಡ ಅನ್ವಯ ಆಗುತ್ತೆ. ಇದು ಈ ಧಾರ್ಮಿಕ ಗುಂಪುಗಳ ಮೆರವಣಿಗೆ, ಸಾರ್ವಜನಿಕ ಗುಂಪುಗಳ ಮೆರವಣಿಗೆ, ಸಾಮಾಜಿಕ ಸಂಘಟನೆಗಳ ಮೆರವಣಿಗೆ, ರೂಟ್ ಮಾರ್ಚ್ ಏನು ಎತ್ತ ಎಲ್ಲ ಸೇರಿ ಪರ್ಮಿಷನ್ ತಗೋಬೇಕು. ಆದರೆ ಕೆಲವೊಂದಕ್ಕೆ ಇಲ್ಲ. ಈ ಮದುವೆ, ಅಂತ್ಯಕ್ರಿಯೆ, ಈ ಶಿಕ್ಷಣ, ಕ್ರೀಡೆ, ಮನರಂಜನೆ, ಅದು ಇದರ ವ್ಯಾಪ್ತಿಗೆ ಬರಲ್ಲ. ಅನುಮತಿ ಇಲ್ಲದೇ ಏನಾದರೂ ಸರ್ಕಾರಿ ಜಾಗ ಬಳಸಿದರೆ ಕೇಸ್ ಹಾಕ್ತೀವಿ. ಅತಿಕ್ರಮ ಪ್ರವೇಶ ಅಂತ ನಿಮ್ಮ ಮೇಲೆ ಕೇಸ್ ಬೀಳುತ್ತೆ. ಸರ್ಕಾರಿ ಆಸ್ತಿ ಬಳಕೆಯನ್ನು ಮಾಡೋಂಗಿಲ್ಲ ನೀವು ಪರ್ಮಿಷನ್ ಇಲ್ಲದೇ, ಅದು ಕೂಡ ಅತಿಕ್ರಮ ಪ್ರವೇಶ ಆಗುತ್ತೆ.
ನಿಯಮ ಏನಾದರೂ ಉಲ್ಲಂಘನೆ ಆಯಿತು ಅಂತಂದರೆ 2 ವರ್ಷ ಜೈಲು, 1 ಲಕ್ಷ ರೂಪಾಯಿ ದಂಡ. ಮೊದಲ ಅಪರಾಧಕ್ಕೆ ಗರಿಷ್ಠ 2 ವರ್ಷ ಜೈಲು, 1 ಲಕ್ಷ ದಂಡ. 2 ಅಥವಾ ನಂತರದ ಅಪರಾಧಕ್ಕೆ 3 ವರ್ಷ ಜೈಲು. ಹೀಗಿದೆ ಸ್ಥಿತಿ. ಇನ್ನು ವೆರಿ ಇಂಪಾರ್ಟೆಂಟ್ಲಿ, ವಾರಂಟ್ ಇಲ್ಲದೇ ಪೊಲೀಸರು ಬಂಧಿಸ್ಬೋದು. ನೋಡಿ, ಇದು ಬಹಳ ಗಮನಿಸಬೇಕಾದಂಥ ಸಂಗತಿ. ವಾರಂಟ್ ಗೇರೆಂಟ್ ಏನು ಇಲ್ಲದನೂ ಕೂಡ ಪೊಲೀಸರು ನಿಮ್ಮನ್ನು ಅರೆಸ್ಟ್ ಮಾಡಬಹುದು. ಸಬ್ ಇನ್ಸ್ಪೆಕ್ಟರೇ ಬೇಕು ಅಂತ ಇಲ್ಲ. ನಿಮ್ಮನ್ನ ಪೊಲೀಸರು ಬಂದು ಅರೆಸ್ಟ್ ಮಾಡಬಹುದು. ವಾರಂಟ್ ಇಲ್ಲದೆ ನಿಮ್ಮನ್ನು ಬಂಧಿಸಬಹುದು. ಇದು ಸಂಗತಿ.